ನಿನ್ನೆ ರಾಜಭವನದಲ್ಲಿ ನಡೆದಂಥ ಸಮಾರಂಭ ಏನು ರಾಜಭವನ ಬಾರ್ ಲೋಕಭವನ ಎರಡೂ ಹಿಂದೆ ರಾಜಭವನ ಈಗ ಲೋಕಭವನ. ಒಂದು ರೀತಿ ಅದೆಲ್ಲ ಹಳೆ ಸಿನಿಮಾದ ಹೊಸ ಪೋಸ್ಟರ್ ಇದ್ದಂಗೆ. ಸಿನಿಮಾ ಹಳೇದೆ, ಪೋಸ್ಟ್ಗಳು ಮಾತ್ರ ಹೊಸದಷ್ಟೇ. ಇಲ್ಲಿ ಮುಖ್ಯಮಂತ್ರಿಗಳ ಪದವಿದು ಅವ್ರ ಮನೆ ಬಾಗಿಲು ಮುಂದೆ ನೇಮ್ ಪ್ಲೇಟ್ ಚೇಂಜ್ ಆಗಿದೆ ಅಷ್ಟೇ. ಆದರೆ ಕರ್ನಾಟಕದ ಜನರ ಬದುಕಿನ ಕಷ್ಟಗಳೇನಿದೆ ಅದೇನು ಬದಲಾವಣೆ ಆಗೋ ಥರ ಏನು ಕಾಣಿಸ್ತಾ ಇಲ್ಲ. ಒಂದು ರೀತಿ ಅದೇ ಹಳೆ ಭ್ರಷ್ಟ ಮುಖಗಳು. ಕರ್ನಾಟಕದ ಜನ ಬಯಸಿದ್ರು ಏನೋ ಹೊಸತನ ಬರುತ್ತೆ, ಹೊಸದಾಗಿ ಮಂತ್ರಿಗಳು 20 ಜನ ಹೊಸ ಮಂತ್ರಿಗಳು ಬರ್ತದೆ, ಹೊಸ ಚೈತನ್ಯ ಬರ್ತದೆ, ಇಡೀ ಕರ್ನಾಟಕ ಚೈತನ್ಯದ ರೀತಿ ಕರ್ನಾಟಕನ ಮಾಡ್ತೀರಿ ಅಂತೇಳಿ ಮಾಧ್ಯಮದಲ್ಲಿ ಬಿಂಬಿತ ಆಗಿತ್ತು. ಅದೇ ಮುಖಗಳು, ಹೊಸ ಮುಖ ಯಾವುದೂ ಇಲ್ಲ, ಒಂದು ಹೊಸ ಮುಖ ಇಲ್ಲ. ಒಂದೇ ಒಂದು ಹೊಸ ಇದೆ, ಅದು ತಂದೆ ಮಗನ ಪಾತ್ರದ್ದು. ಅದ್ಯಾವುದೋ ರಾಜ್ಕುಮಾರ್ ಪಿಕ್ಚರ್ ಬಂದಿತ್ತಲ್ಲ, ಮೆಚ್ಚಿದ ಮಗ ಮಗ. ಅದೊಂದು ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊಸ ಬದಲಾವಣೆ ಇಲ್ಲ. ಇದೊಂದು ರೀತಿ ಹಳೆ ಸರ್ಕಾರದ ಹೊಸ ಮಾರುವೇಷ ಇದ್ದಂಗೆ. ಮುಖವಾಡ ಇದರಲ್ಲಿ ಇತ್ತಲ್ಲ ಧರ್ಮಸ್ಥಳದ್ದು, ಆ ಮುಖವಾಡದ ಮನುಷ್ಯ, ಹಂಗೆ ಈ ಮುಖವಾಡದ ಮನುಷ್ಯ ಬಂದವ್ರೆ ಅಷ್ಟೇ. ಮಾಸ್ಕ್ ಮ್ಯಾನ್. ಈಗಾಗಲೇ ರಾಜ್ಯದ ಜನ ಬರಗಾಲದ ಹೊಡೆತಕ್ಕೆ ನೊಂದಿದ್ದಾರೆ. ಕೆಲವು ಕಡೆ ಮಳೆ ಹಾನಿ ಆಗ್ತಾ ಇದೆ, ಆತ್ಮಹತ್ಯೆಗಳಾಗ್ತಾ ಇದೆ. ಇಡೀ ದೇಶದಲ್ಲೇ ರೈತರ ಆತ್ಮಹತ್ಯೆ ನಮ್ಮ ರಾಜ್ಯ 2ನೇ ಸ್ಥಾನ ಪಡೆದಿದೆ. IPL ಸಂಭ್ರಮಾಚರಣೆಯ 11 ಅಮಾಯಕರ ಹತ್ಯೆ ಆಯಿತು. ಭ್ರಷ್ಟಾಚಾರದ ನೋವಿನಲ್ಲಿ ಅಧಿಕಾರಿಗಳ ಆತ್ಮಹತ್ಯೆ ಆಯಿತು. ಸರ್ಕಾರದ ನಿರ್ಲಕ್ಷ್ಯದಿಂದ ಬಾಣಂತಿಯರ ಸಾವಾಯಿತು. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಜನ ಆತ್ಮಹತ್ಯೆಗೆ ಇಳಿದ್ರು. ತಿಂಗಳುಗಟ್ಟಲೆ ಸಂಬಳ ಸಿಗದೆ ನೌಕರರ ಸಾವಾಗ್ತಾ ಇದೆ. ಆಸ್ಪತ್ರೆಯ ಗೋಡೆಗಳು ಕುಸಿದು ಬೀದಿ ವ್ಯಾಪಾರಿಗಳು ಸಾವಾಗ್ತಾ ಇದೆ. ಇಡೀ ಕರ್ನಾಟಕದಲ್ಲೆಲ್ಲ ಗುಂಡಿಗಳ ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀರಿ. ಇವೆಲ್ಲ ಜನರ ಮನಸ್ಸಲ್ಲಿ ಆರದ ಗಾಯ ಆಗೋಗ್ಬಿಟ್ಟಿದೆ. ಇದೆಲ್ಲನೂ ಕೂಡ ಆರದ ಗಾಯಗಳು. ಇನ್ನು ಈ ನಂಬರ್ ಚೇಂಜ್ ಆಗಿದೆ ಹೊರತು, ಅದೇ ಹೇಳಿದ್ನಲ್ಲ, ಹಳೆ ಸಿನಿಮಾ ಹೊಸ ಪೋಸ್ಟ್ರು. ಇದರಿಂದ ಏನು ಬದಲಾವಣೆ ಆಗ್ತೈತೆ ಅಂತ ಅನ್ಸಲ್ಲ. ಜನ ಕೇಳಿದ್ದು ಉತ್ತಮ ಆಡಳಿತ ಬೇಕು, ಅದನ್ನು ಕಾಂಗ್ರೆಸ್ ಸರ್ಕಾರ ಮಾಡದೆ ಕುರ್ಚಿ ಬದಲಾವಣೆ ಮಾಡಿದೆ ಅಷ್ಟೆ. ಜನ ಕೇಳಿದ್ದು ಉತ್ತಮ ಆಡಳಿತ, ಕಾಂಗ್ರೆಸ್ ಮಾಡಿದ್ದು ಕುರ್ಚಿಯ ಬದಲಾವಣೆ ಅಷ್ಟೆ. ಅದರಿಂದ ನನಗನ್ಸ್ತೈತೆ ಈ ಹಳೆ ಸಿನಿಮಾದ ಹೊಸ ಪೋಸ್ಟ್ರು ದಾರಿ ಇದ್ದಕ್ಕೂ ನೋಡ್ತಾ ಇದ್ದೀರಿ. DK ಶಿವಕುಮಾರ್ ಅವರ ಇಡೀ ಬೆಂಗಳೂರಲ್ಲಿ ಫುಟ್ಪಾತ್ಗಳೇ ಕಾಣ್ತಾ ಇಲ್ಲ, ಅಷ್ಟು ಕಟೌಟ್ಗಳು ನಿಂತಿದೆ. ಅದೆಲ್ಲ ಒಂದು ಕಡೆ 100 ಅಡಿ, RR ನಗರದಲ್ಲಿ 100 ಅಡಿ. DK ಶಿವಕುಮಾರ್ ಹೇಳಿದ್ರು ನಂದೇ ಕಟೌಟ್ ಇದ್ರು 1 ನಿಮಿಷ ಬಿಡದೆ ತೆಗೆದಾಕಬೇಕು ಅಂದರು.
ಒಂದು ನಿಮಿಷ ಬಿಡಬಾರ್ದು, ಅವ್ರಿಗೆ ಫೈನ್ ಹಾಕಬೇಕು ಲಕ್ಷ ಲಕ್ಷ ಅಂತ. ಅವೇನಾನ ಫೈನ್ ಹಾಕ್ಬಿಟ್ರೆ ಸುಮಾರು 20 ಕೋಟಿ ಬರಬೇಕು ಬೆಂಗಳೂರು ಕಾರ್ಪೊರೇಟ್, ಅಷ್ಟು ಫ್ಲೆಕ್ಸ್ಗಳು ಹಾಕಿದ್ದಾರೆ. ಅಂದರೆ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಾಂಗ್ರೆಸ್ ಹೇಳೋದು ಏನು ಹೇಳ್ತೈತೆ ಅದನ್ನು ಮಾಡಲ್ಲ ಅವರು. ಇವತ್ತೇನು ಘೋಷಣೆಗಳನ್ನು ಮಾಡಿದ್ದಾರೆ ಆ ಘೋಷಣೆಗಳೆಲ್ಲ ಘೋಷಣೆಗಳಾಗೆ ಉಳಿಯುತ್ತೆ. ಅದರಿಂದ ನಾವು ಈ ಕಾಂಗ್ರೆಸ್ಸಿನ ಈ ಸಿನಿಮಾ 3 ವರ್ಷ ನೋಡ್ಬಿಟ್ಟಿದ್ರಿ, ಇನ್ನು ಉಳಿದಿರೋದು 1.5 ವರ್ಷ. ಅದ್ರಾಗ 6 ತಿಂಗಳು ಎಲೆಕ್ಷನ್ ಹೋದರೆ ಆ 1.5 ವರ್ಷದಲ್ಲಿ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನೋ ಅನ್ಸಲ್ಲ. ಅದರಿಂದ ನಾವು ಈ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು, ಪ್ರಚಾರ ಬಿಡಿ, ಆಡಳಿತ ಮಾಡಿ. ಭರವಸೆಗಳು ಸಾಕು, ಸಾಧನೆ ಬೇಕು. ಅದರಿಂದ ನಿನ್ನೆ ನಡೆದಂಥ ಏನು ಹಳೆ ಸಿನಿಮಾದ ಹೊಸ ಪೋಸ್ಟ್ರು, ಅದರಿಂದ ಹಿಂದೆ ಡೆಪ್ಟಿ CM ಇದ್ದರು, ಈಗ CM ಆಗಿದ್ದಾರೆ. ಆಡಳಿತ ಏನು ಬದಲಾವಣೆ ಆಗ್ತೈತೆ ಅಂತ ನನಗೇನು ಅನ್ಸಲ್ಲ. ಇದು ಆಡಳಿತ ಬದಲಾವಣೆ ಆಗ್ತೈತೆ ಅಂತ. ನೆನ್ನೆನೇ ಅವ್ರು ನಾನು ನೋಡಿದೆ, ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ಬಾಯ್ ಬಡ್ಕೊಂಡ್ರು, ಮಹಿಳಾ ಮೀಸಲಾತಿಯನ್ನು ವಿರೋಧ ಮಾಡಿದ್ರು. ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಮಹಿಳಾ ವಿರೋಧಿತನವನ್ನು ತೋರಿಸ್ತು ದೇಶದಲ್ಲಿ. ಆ ಬಿಲ್, ರಿಸರ್ವೇಷನ್ ಬಿಲ್ ಬಂದಾಗ, ಮಹಿಳೆಯರಿಗೆ ಮೀಸಲಾತಿ ಬಿಲ್ ಬಂದಾಗ. ಇವತ್ತು ನಿನ್ನೆ ನಡೆದಂಥ ಸಮಾರಂಭದಲ್ಲಿ ಒಂದೇ ಒಂದು ಮುಖ, 50% ಮಹಿಳೆಯರಿದ್ದಾರೆ, 50% ಮಹಿಳೆಯರು. ಕೆಲವು ಜಿಲ್ಲೆಗಳಲ್ಲಿ 51% ಇದ್ದಾರೆ ಮಹಿಳೆಯರು. ಒಂದು ಮಹಿಳೆ ಮುಖ ಕಾಣ್ತಾ, ಒಂದೇ ಒಂದು ಮಹಿಳೆ. ಅಂದರೆ ಇವರು ಮಹಿಳಾ, ಅಲ್ಲಿ ಪಾರ್ಲಿಮೆಂಟಲ್ಲೂ ಮಹಿಳಾ ವಿರೋಧಿಗಳು, ಕರ್ನಾಟಕದಲ್ಲೂ ಮಹಿಳಾ ವಿರೋಧಿಗಳು ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದು ರಾಜ್ಯದ ಮಹಿಳೆಯರಿಗೆ ಮಾಡದಂಥ ದೋಖ, ಇದು ಮೋಸ. ಕಾಂಗ್ರೆಸ್ ಪಾರ್ಟಿ ಮಾಡಿದಂಥ ದೋಖ, ಮೋಸ. ಇದಕ್ಕೆ ಆ ಮಹಿಳೆಯರು ಪ್ರತ್ಯುತ್ತರ ಒಂದು ಸಮಯದಲ್ಲಿ ಕೊಟ್ಟೇ ಕೊಡ್ತಾರೆ ಅಂತ ನನಗನ್ಸ್ತೈತೆ. ಇನ್ನೊಂದು, ಆ ಸಂವಿಧಾನದ ಪುಸ್ತಕ ಅಲ್ಲಪ್ಪ, ನೆನ್ನೆ DK ಶಿವಕುಮಾರ್ ಅವರು ಕೊಡೋದು, ನೆನ್ನೆ DK ಶಿವಕುಮಾರ್ ಅವರು ಸಂವಿಧಾನದ ಪುಸ್ತಕ ಕೈಯಲ್ಲಿ ಇಟ್ಕೊಂಡು ಬಂದು ಪ್ರಮಾಣ ವಚನ ಸ್ವೀಕಾರ ಮಾಡೋದು. ನಾನು ಸಂವಿಧಾನದ ಪುಸ್ತಕನ ತರಿಸಿದ್ದೀನಿ, ಓದಿದ್ದೀನಿ. ಅದರಲ್ಲಿ CM ಅವರ ಪಾತ್ರ ಏನು ಅಂತ ಅದರಲ್ಲಿ ಸ್ಪಷ್ಟವಾಗಿದೆ. ಇಡೀ ಕ್ಯಾಬಿನೆಟನ್ನು ರಚನೆ ಮಾಡೋ ಅಂಥದ್ದು ಪೂರ್ತಿ ಜವಾಬ್ದಾರಿ ಅವರ ಇಷ್ಟದ ಪ್ರಕಾರ. ಅವರಿಗೆ ಹೊಂದಾಣಿಕೆ ಆಗುವಂಥ ಮಂತ್ರಿಮಂಡಲವನ್ನು ರಚನೆ ಮಾಡುವಂಥ ಪೂರ್ತಿ ಅಧಿಕಾರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಮುಖಾಂತರ ಮುಖ್ಯಮಂತ್ರಿ ಪದವಿ ಯಾರು ಸ್ವೀಕಾರ ಮಾಡ್ತಾರೆ ಅವ್ರಿಗೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇಲ್ಲಿ ಸಂವಿಧಾನದ ಪ್ರತಿ ಇದೂ ಕೂಡ ಇದೆ ನೋಡಿ, ಇಲ್ಲಿ 164 ಇದೆ. ಪ್ರಾವಿಷನ್ ಆಫ್ ದ ಮಿನಿಸ್ಟರ್ಸು ಇದೆ, CMದಿದೆ. ಇದರಲ್ಲಿ ಸಂವಿಧಾನ ಪುಸ್ತಕ ಇದೆ, ಇದರಲ್ಲಿ ಸ್ಪಷ್ಟವಾಗಿದೆ ಈ ಸಂವಿಧಾನದಲ್ಲಿ. ಆದರೆ ನೆನ್ನೆ ಸ್ವೇರಿಂಗ್ ಮಾಡಿದ್ರಲ್ಲ, ಅದರಲ್ಲಿ ಯಾರಾದ್ರು DK ಶಿವಕುಮಾರ್ ಅವ್ರ ಕಡೆ ಒಬ್ಬರಿದ್ದಾರ? ಯಾರೂ ಇಲ್ಲ, ಎಲ್ಲ ಕಾಣೆ ಔಟಿದ್ದಾರೆ. ಪಾಪ ಅವ್ರ ಬಗ್ಗೆ ಬ್ಯಾಂಡ್ ಬಾರಿಸ್ತಾ ಇದ್ದವರು ರಾಮನಗರದವರು ಇಲ್ಲ, ಮಾಗಡಿಯವರು ಇಲ್ಲ, ದಾವಣಗೆರೆಯವರು ಇಲ್ಲ, ಹ್ಯಾರಿಸ್ ಇಲ್ಲ. ದಾರಿ ಇದ್ದಕ್ಕೂ ಪಾಪ ಹ್ಯಾರಿಸ್ ಕಟೌಟ್ ಹಾಕಿದ್ರು. ಬೆಂಗಳೂರು ಪೂರ್ತಿ ಒಂದು 2000 ಕಟೌಟ್ ಹಾಕಿದ್ದಾರೆ. ಹ್ಯಾರಿಸ್ ಆರೋದ್ರು, ರಾಮನಗರ ಪತ್ತೆ ಇಲ್ಲ. ಅಂದರೆ ಪೂರ್ತಿ ಇಲ್ಲಿ ಕಾಣದ ಕೈಗಳ ಕೈವಾಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅಂದರೆ ಸಿದ್ದರಾಮಯ್ಯ ಇರ್ಬೋದು, ರಾಹುಲ್ ಗಾಂಧಿ ಅವರು ನೇರವಾಗಿ ಇದರಲ್ಲಿ ಪಾತ್ರ ವಹಿಸಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದರಿಂದ DKಗಿದ್ದಂಥ ಅಧಿಕಾರನೂ ಹೊರಟೋಗಿದೆ. ಅಧಿಕಾರದ ಮುಖ್ಯಮಂತ್ರಿ ಆಗಬೇಕಂತ ಅವ್ರ ಕನಸೇನಿತ್ತೋ ಅದು ನನಸಾಗಿದೆ ಅಷ್ಟೇ. ರಾಜ್ಯದ ಜನರ ಪಾಲಿನ ಬದುಕಂತೂ ಇವತ್ತು ಮೂರಾ ಬಟ್ಟೆ ಆಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ.
ಅದರಿಂದ ನೆನ್ನೆ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ಹೊಸ ಹೊಸ ಸೂತ್ರಗಳು ಅಂತ ಮಾಡಿದ್ದಾರೆ. ಈ ಖಾತಾ ಅಂತೇಳಿ ಇಡೀ ರಾಜ್ಯಕ್ಕೆ ಈ ಖಾತಾನ ಮಾಡ್ತೀನಿ ಅಂತ ಹೇಳಿದರು. ಇಡೀ ಬೆಂಗಳೂರಲ್ಲಿ ಈ ಖಾತಾ ಹೆಸರಲ್ಲಿ ಲೂಟಿ ಮಾಡಿದ್ದಾಯಿತು, ಫೋನ್ಪೇಗಳ ಮುಖಾಂತರ ಲಂಚ ತಗೊಂಡಿದ್ದಾಯಿತು. ಇಡೀ ರಾಜ್ಯಕ್ಕೆ ಇದನ್ನು ವಿಸ್ತರಣೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಲಂಚಾವತಾರನ ತರೋವಂಥದ್ದು, ಅದಕ್ಕೆ ಹಣ ವಸೂಲಿ ಮಾಡೋಕ್ಕೆ ಇದೊಂದು ದಂಧೆ ಆಗ್ತಿತ್ತು. ಅದರಿಂದ ಪೂರ್ವ ತಯಾರಿ ಇಲ್ಲದೆ ಅನೌನ್ಸ್ ಮಾಡ್ತಾ ಇರೋದು. ಏನು ತಯಾರಿ ಮಾಡಿದ್ದೀರ ಅದಕ್ಕೆ? ಈ ಖಾತಾ ಇದಕ್ಕೆ ಈಗಾಗಲೇ ಎಲ್ಲ ಕಡೆ ಸರ್ವರ್ ಡೌನು. ನೀವು ಲಂಚ ಕೊಟ್ಟಿಲ್ಲ ಅಂದ್ರೆ ಫಸ್ಟ್ ಹೇಳೋದವರು ಸರ್ವರ್ ಡೌನ್ ಅಂತ ಹೇಳ್ತಾರೆ. ನಾಳೆ ಬಾ ನಾಳೆ ಬಾ ನಾಳೆ ಬಾ ಅಂತ ಹೇಳ್ತಾರೆ, ಸರ್ವರ್ ಡೌನ್ ಅಂತ. ಲಂಚ ಕೊಟ್ಟ ತಕ್ಷಣ ಸರ್ವರ್ ಇಮಿಡಿಯೇಟು ವರ್ಕ್ ಆಗ್ತೈತಿ. ಇದು ಬೆಂಗಳೂರಿನ ಪರಿಸ್ಥಿತಿ. ಇದು ಇಡೀ ಕರ್ನಾಟಕಕ್ಕೆ, ಇಲ್ಲೇ ಬೆಂಗಳೂರು ಕ್ಯಾಪಿಟಲ್ ಸಿಟಿಯಲ್ಲೇ ಸರ್ವರ್ ಸರಿಯಾಗಿ ಕೆಲಸ ಮಾಡಲ್ಲ, ಇನ್ನು ಕರ್ನಾಟಕದಲ್ಲಿ ಎಲ್ಲಿ ಮಾಡ್ತೈತೆ? ಅದರಿಂದ ಅದನ್ನು ಯೋಚನೆ ಮಾಡಿ ತರಬೇಕಾಯ್ತು. ಮಾಡೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿ ತರಬೇಕಾಯ್ತು. ತಂದಿದ್ದಾರೆ. ಇನ್ನು ಎರಡನೇದು ನೇಮಕಾತಿ. ಪತ್ರಿಕೆಯಲ್ಲೆಲ್ಲ ಅದೇನೋ ಬಂದಿತ್ತು, ನೇಮಕಾತಿಗಳ ಭರಪೂರ ಅಂತ. ಏನು ಇವಾಗ ಮಾಡಿದ್ದಾರೆ? ಸಿದ್ದರಾಮಯ್ಯ ಇದ್ದಾಗ ಕ್ಯಾಬಿನೆಟ್ಟಲ್ಲಿ 4 ತಿಂಗಳಿಂದ ಕ್ಯಾಬಿನೆಟ್ಟಲ್ಲೇ ಈ ಬಡ್ಜೆಟಲ್ಲೇ ಅನೌನ್ಸ್ ಮಾಡಿದ್ದಾರೆ. ಬಡ್ಜೆಟಲ್ಲಿ ಅದರಲ್ಲಿ 57,000 ಏನೋ ಮಾಡಿತ್ತು, ಇವರು 56,000 ಮಾಡಿದ್ದಾರೆ. 1,000 ಕಡಿಮೆ ಮಾಡಿದ್ದಂಗೆ ಅವರೇ. ಅದೇ ಬೋಗಸ್ಸು. ಸಿದ್ದರಾಮಯ್ಯನವ್ರು ಬಡ್ಜೆಟಲ್ಲೇ ಘೋಷಣೆ ಮಾಡಿರೋದನ್ನ ಇವ್ರು ಹೊಸ ಏನು ಗ್ಯಾರಂಟಿ ಅಂತ ಹೆಂಗೆ ಮಾಡ್ತಕ್ಕೆ ಸಾಧ್ಯ? ಮತ್ತು ಕ್ಯಾಬಿನೆಟಲ್ಲೂ ಅದಾಗಿದೆ, ಸಿದ್ದರಾಮಯ್ಯನೇ ಅನೌನ್ಸ್ ಮಾಡಿದ್ದಾರೆ. ಆಮೇಲೆ ಇಷ್ಟಕ್ಕೆ ಸಂಬಳ ಕೊಡಬೇಕಲ್ಲ. ನೇಮಕಾತಿ ಮಾಡಿದ ತಕ್ಷಣ ಸಂಬಳ ಕೊಡಬೇಕು. ಅದಕ್ಕೆ ಅನುದಾನ ಎಲ್ಲಿದೆ? ಒಂದು 10,000 ಕೋಟಿ ಬೇಕಾಗುತ್ತೋ ಅಂತ ಅನಿಸುತ್ತೆ. ಒಂದು 10,000 ಕೋಟಿ ಬೇಕು. ಅಲೋಕೇಶನ್ ಎಲ್ಲಿ ಮಾಡಿದ್ದೀರಾ ಇದಕ್ಕೆ? ಏನೋ ಹೇಳ್ಬಿಟ್ರಿ, ಏನೋ ನಾನು ಮೊದಲ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ರಿ, ಆದರೆ ಇದಕ್ಕೆ ಅಲೋಕೇಶನ್ ಎಲ್ಲಿದೆ? ಮತ್ತು ಈ 10,000 ಕೋಟಿ ಈಗಲೇ ಪಾಪರ್ ಔಟ್ ಇದ್ದೀರಾ ನೀವು. ಈಗಲೇ ನೀವು ಪಾಪರ್ ಆಗಿದ್ದೀರಾ. 90,000 ಕೋಟಿ ಡಿಫಿಷಿಯೇಟ್ ನಿಮ್ಮದು. ಕಳೆದ 3 ವರ್ಷದಿಂದನೂ ಕೂಡ ಡಿಫಿಷಿಯೇಟ್ ಬಡ್ಜೆಟ್. ಎದ್ದೇಳೇ ಇಲ್ಲ ಮೇಲಕ್ಕೆ. ಎದ್ದೇಳು ಸಿದ್ದರಾಮಯ್ಯ, ಎದ್ದೇಳು ಸಿದ್ದರಾಮಯ್ಯ ಅಂತ ಇದ್ದೀರಿ. ಎದ್ದೇ ಇಲ್ಲ ಸಿದ್ದರಾಮಯ್ಯ. ಬಡ್ಜೆಟ್ಟೇ ಎದ್ದಲಿಲ್ಲ ಮೇಲಕ್ಕೆ, ಎದೊಳ್ಳೇ ಇಲ್ಲ ಬಡ್ಜೆಟ್ಟು. ಈಗ ಈ 10,000 ಕೋಟಿ ನೀವು ಆ್ಯಡ್ ಮಾಡಿದ್ದೀರಲ್ಲ, ಯಾವ ಮೂಲದಿಂದ ಬರ್ತೈತೆ? ಸಂಪನ್ಮೂಲ ಎಲ್ಲಿದೆ? ಎಲ್ಲ ತೆರಿಗೆಗಳನ್ನು ಹಾಕಿ ಸಾಯಿಸ್ಬಿಟ್ಟಿದ್ದೀರ, ಜನರನ್ನು ಸಾಯಿಸಾಕ್ಬಿಟ್ಟಿದ್ದೀರ. ಎಲ್ಲ ತೆರಿಗೆ, ಹಾಲು, ಆಲ್ಕೋಹಾಲು, ಪೆಟ್ರೋಲು, ಡೀಸಲು, ಮನೆ ತೆರಿಗೆ, ಕಸದ ತೆರಿಗೆ ಎಲ್ಲ ಹಾಕಿ ಜನಗಳನ್ನು ಜೀವ ಹಿಂಡುಬಿಟ್ಟಿದ್ದೀರ. ಈ ಮತ್ತೆಲ್ಲಿಂದ ತತ್ತೀರ 10,000 ಕೋಟಿ? ಅದರಿಂದ ಈ ಸರ್ಕಾರ ಇದು ಹೇಳಿದ್ನಲ್ಲ, ಈಗ ಹಳೆ ಸಿನಿಮಾ ಹೊಸ ಪೋಸ್ಟರ್ ಸರ್ಕಾರ ಅಷ್ಟೇ. ಇದರಿಂದ ಹೊಸ ಭರವಸೆಗಳು, ಹೊಸ ದಿಕ್ಕು, ಚೈತನ್ಯ, ಹೊಸತನ ಏನು ನನಗಂತೂ ಕಾಣಿಸ್ತಾ ಇಲ್ಲ. ರಾಜ್ಯದ ಜನತೆನೂ ಕೂಡ ಏನೋ ಹೊಸದಾಗ್ತೈತೆ ಅಂತ ಯಾರು ಏನು ಸಂಭ್ರಮ ಇಲ್ಲ. ಕಾಂಗ್ರೆಸ್ 4 ಜನ ಪಟಾಕಿ ಹೊಡೆದಿದ್ದು ಬಿಟ್ಟರೆ ಜನಸಾಮಾನ್ಯರಿಗೆ ಏನೋ ನಾರ್ಮಲ್. ಇದು ಹಿಂದೆ ನೋಡಿದ್ರಿ ಪಿಕ್ಚರು, ರಿಲೀಸ್ ಆಗ್ತೈತೆ ಈ ಪಿಕ್ಚರು ಅಂತ ಅಂದ್ಕೊಂಡಿದ್ದಾರೆ. ಅದರಿಂದ ನಾವೆಲ್ಲ ಭಾಳ ತಿಳ್ಕೊಂಡಿದ್ರಿ, ಏನೋ ಹೊಸತನ ಬರ್ತತೆ, ಕ್ಯಾಬಿನೆಟ್ಟಲ್ಲಿ ಹೊಸ ಹೊಸ ಮುಖಗಳು ಬರ್ತತೆ, ಹೊಸ ಹೊಸ ಪರಿವರ್ತನೆಗಳಾಗ್ತತೆ, ಮಹಿಳೆಯರಿಗೆ 1-2 ಸ್ಥಾನ ಆದರೂ ಮಹಿಳೆಯರಿಗೆ ಕೊಡ್ತಾರೆ ಅಂತ ನಾವೆಲ್ಲ ತಿಳ್ಕೊಂಡಿದ್ರಿ. ಆದರೆ ಅದರಲ್ಲೇನೂ ಮಾಡಲಿಲ್ಲ. ಅದರಿಂದ ಈ ಸರ್ಕಾರ ಇದೊಂಥರ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ರಿಮೋಟ್ ಕಂಟ್ರೋಲ್ ಸರ್ಕಾರ ಇದು. ಅವರ ಸ್ವಿಚ್ ಆನ್ ಆಗದೆ, ಅಲ್ಲಿ ಸ್ವಿಚ್ ಆನ್ ಆಗದೆ ಇಲ್ಲಿ ಬಲ್ಪು ಉರಿಯಲ್ಲ ವಿಧಾನಸೌಧದಲ್ಲಿ. ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇರೋವಂಥದ್ದು. ಓಕೆನಾ? ಹೇಳಿ. ನೋಡೋಣ ಮುಂದೆ.
ಈಗಾಗಲೇ ನೋಡಿ, ಆ ಗ್ಯಾರಂಟಿ ಸ್ಕೀಮ್ ಹೆಸರಲ್ಲಿ 150 ಕೋಟಿ ಅವ್ರ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣ 150 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷರನ್ನ ಮಾಡಿ ಅನುಷ್ಠಾನ ಮಾಡೋಕ್ಕೆ, ಕೆಲವರಿಗೆಲ್ಲ ಕ್ಯಾಬಿನೆಟ್ಟು, ಕೆಲವರಿಗೆಲ್ಲ ಸಂಬಳ 30,000 40,000 150 ಕೋಟಿ ಖರ್ಚು ಬರ್ತಾ ಇದೆ. ಈಗ ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತ ಇರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನು ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ, ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು. ನೀನು ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ 76,000 ಕೋಟಿ ಸಾಲ ಕೊಡಬೇಕು. ಸಾರಿ, ಇದು ಬಿಲ್ಗಳು ಕೊಡಬೇಕು, ಕಾಂಟ್ರಾಕ್ಟ್ರದು ಇದು ಸಂಬಳಗಳು, ಇವೆಲ್ಲ 76,000 ಕೋಟಿ ಸಂಬಳ, ಇದು ಸಾಲ, ಇದು ಬಿಲ್ಗಳು ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನು ಕೊಡು, ಅದನ್ನು ಜೋಡಣೆ ಮಾಡು. ಈ ಬಾಕಿಗಳನ್ನು ತೀರಿಸುವಂಥ ಜೋಡೋ ಮಾಡಿ ಫಸ್ಟು. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂಥ ಈ ಭಾರತ್ ಜೋಡೋ ಏನಿದೆ ಅದೊಂದು ನಿರಾಶ್ರಿತರಿಗೆ ಈಗ ಹಾಗೆ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ ಇದೊಂದು. ಅದರಿಂದ ಮುಂದಿನ ದಿನಗಳಲ್ಲಿ ಇವ್ರು ಏನೇನು ಘೋಷಣೆ ಮಾಡಿದ್ದಾರೆ ನೋಡೋಣ. ಒಂದು 15 ದಿನ, ಒಂದು ತಿಂಗಳು ಟೈಮ್ ಕೊಡೋಣ, ಏನು ಮಾಡ್ತಾರೆ ಅನ್ನೋದು ನೋಡಿ ಆಮೇಲೆ ಅದ್ರ ಬಗ್ಗೆ ಈ ಅವರು ಹೊಸದಾಗಿ ಘೋಷಣೆ ಮಾಡಿರೋದ್ರ ಬಗ್ಗೆ ನಾವು ರಿಯಾಕ್ಷನ್ನ ಕೊಡ್ತೀವಿ. ಸರ್, ಈಗ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಘಟನೆ ಮಾಡೋಕ್ಕೆ ಯುವಕರಲ್ಲಿ ನಾವು ಈ ಥರ ಮೋಟಿವೇಶನ್ ಮಾಡ್ತಾರೆ ಸೇಮ್ ಹೇಳ್ತಾರೆ. ಆದರೆ ಅದಕ್ಕಾಗಿ ಇಲಾಖೆಗಳಿದಾವೆ. ಆದರೆ ಯೂತ್ ಸರ್ವಿಸ್ ಸರಿಗೆ ಇವರು ಹೊಸದಾಗಿ ಏನು ಮಾಡ್ತಾರೆ ಸಂಘಟನೆ, ಅದು ಒಂದೇ. ಈಗ ನಮ್ಮ ಸ್ನೇಹಿತರು ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಇಂಪ್ರೂವ್ಮೆಂಟ್ಗೆ ಏನಾದರೂ ಒಂದು ಅಲ್ಲ, ಇಷ್ಟು ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟು ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತನ? ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕ್ಕೆ ಮಾಡೋವಂಥ ಸ್ಕೀಮ್ ಅಷ್ಟೇ ಇದು. ಅನ್ಎಂಪ್ಲಾಯ್ಮೆಂಟನ್ನು ಕಾಂಗ್ರೆಸ್ ಪಾರ್ಟಿ ಅನ್ಎಂಪ್ಲಾಯ್ಮೆಂಟ್ ಯಾರಿರ್ತಾರೋ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಸ್ಕೀಮ್ ಅಷ್ಟೇ. ಇದರಿಂದ ಏನು ಉಪಯೋಗ ಆಗ್ತೈತೆ ಅಂತ ನನಗನ್ಸಲ್ಲ. ಅದ್ರ ಬದಲು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು, ನಿನ್ನೆ ಇವತ್ತು ಬಂದಿತ್ತು ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಶಾಲೆಗಳು ಮುರಿದು ಬಿದ್ದೋತಾ ಇದೆ ಅಂತ. ಮಕ್ಕಳು ಒಳಗಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಶಾಲೆ ಒಳಗಡೆಗೆ ಹೋಗೋಕ್ಕಾಗದೆ ಅಂತ ಪರಿಸ್ಥಿತಿ. ಅಲ್ಲ, ಮಕ್ಕಳನ್ನೇ ಒಳಗಡೆ ಹೋಗೋಕ್ಕಾಗದೆ ಅಂತ ಶಾಲೆಗಳು ಇರೋವಂಥ ನೀವು ಇನ್ನು ಯುವಕರಿಗೆ ಈ ಹಣ ಕೊಟ್ಟು ಮತ್ತೆ ಈ ಹಣ ಪೋಲಾಗೋ ಅಂಥದ್ದಕ್ಕೆ ಇನ್ನೊಂದು ದಾರಿ ಹುಡುಕ್ತೀರ ಅಷ್ಟೇ. ಫಸ್ಟು ಶಾಲೆಗಳನ್ನು ಸರಿ ಮಾಡಿ. ನಿಮ್ಮ ಪಕ್ಷದ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಏನ್ ಸಂದೇಶ ಕೊಟ್ಟಿದ್ದಾರೆ, ನೀವು ಇದನ್ನು ಯಾವ ರೀತಿ ನೋಡ್ತೀರಾ ಅಂತ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಮುನ್ನ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿದ್ರು. ನೋಡ್ರಿ, ಟೀಕೆ ಮಾಡಬಾರ್ದು ಅನ್ನೋಂಥ ಬಾಗಿಲು ಬಂದ್ ಮಾಡಿದ್ದಾರೆ ಟೀಕೆಗೆ ಅಂತ. ನಾನು ಆಗಲೇ ಹೇಳಿದ್ದೀನಿ, ಹಳೆ ಸಿನಿಮಾ ಇದು, ಹೊಸ್ದಾಗಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳಿರ್ಬೇಕು, ಅದು ಬನ್ನಿರಿ ಇನ್ನೊಂದು ಸರಿ ಸಿನಿಮಾ ನೋಡೋಕ್ಕೆ ಅಂತೇಳಿ ಸಿನಿಮಾ ತೋರಿಸೋ ಇದಷ್ಟೇ. ಇದೆಲ್ಲ ಒಂದು ಡಿ ಕೆ ಒಂದು ಆಡಂಬರದ ಏನು ಹೇಳಿದರು, ನಮ್ಮ ಕೇಂದ್ರದ ನಾಯಕರು ಹೇಳಿದ್ದಾರೆ, ನಾವು ಸ್ಟೆಪ್ಸ್ ಮೇಲೆ ಮಾಡಲ್ಲ, ಆಡಂಬರ ಇಲ್ಲದ ಪ್ರಮಾಣ ವಚನ ಅಂದರು. ಬಿರಿ ಆಡಂಬರ ಬಿಟ್ಟರೆ ಏನೈತೆ ಅಲ್ಲಿ ಬಿರಿ? ಯಾವ ರೀತಿ ನೋಡ್ತೀರಾ ನೀವು ಅಂತ? ಅದು ನನಗೆ ಸಂಬಂಧ ವಿಚಾರ ಅಲ್ಲ, ಬಿಟ್ಬಿಟ್ಟು. ಅಷ್ಟೇ ಹೇಳ್ದಲ್ಲ, ನಂಗೆ ಸಂಬಂಧ ಇಲ್ಲ. ಯಾರು ಏನಕ್ಕೆ ಹಿಂದೆ ಎಲ್ಲ ಬಹಳ ಜನ ಹೋಗಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಆದ್ಮೇಲೆ ಹೋಗಿದ್ದಾರೆ, ಇವ್ರು ಮುಂಚೆ ಹೋಗಿದ್ದಾರೆ ಅಷ್ಟೇ. ಏನು ಅದ್ರಲ್ಲಿ ವ್ಯತ್ಯಾಸ ಏನು? ಹೋಗೋದು ಸಂಪ್ರದಾಯ, ಆಶೀರ್ವಾದ ಪಡೆಯುವುದೆಲ್ಲ ಸರಿ. ಆದ್ರೆ ಇವತ್ತಿನ ಕರ್ನಾಟಕ ಬಿಜೆಪಿಯಲ್ಲಿ ಆಗಿರುವ ಚರ್ಚೆಗೂ ಡಿ ಕೆ ಶಿವಕುಮಾರ್ ಹೋಗಿ ಆಶೀರ್ವಾದ ಪಡೆಯುವುದಕ್ಕೂ ಬೇರೆ ಬೇರೆ ರೀತಿಯ ತಾಳೆಯನ್ನು ಹಾಕಿ ನೋಡ್ತಾರೆ. ಬೆಂಗಳೂರಿಗೆ 2,000 ಕೋಟಿ ಕೊಟ್ಟಿದ್ದಾರೆ, 2,000 ಕೋಟಿ ಕೊಟ್ಟಿದ್ದಾರೆ. ಕೂಡ ಹೊಸ ರೂಪದಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕೀಯ ನಡೀತಾ ಇದೆಯಾ ಅಂತ ಎರಡು ಪಕ್ಷಗಳು ನೋಡೋದಕ್ಕೆ
ನಾನು ಅದನ್ನು ಪೂರ್ತಿ ನೆನ್ನೆ ನಮ್ಮ ಪದ್ಮನಾಭನಗರದಲ್ಲಿ ದೊಡ್ಡ ಕಸದ ಸಮಸ್ಯೆ ಇತ್ತು. ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದಿದ್ದೆ ನಾನು ಸೇಮ್ ಟೈಮಲ್ಲಿ. ಸುಮಾರು 4 ಗಂಟೆಗಳು ಇವತ್ತು ಪತ್ರಿಕೆಯಲ್ಲೂ ಎಲ್ಲ ಕಡೆ ಬಂದಿದೆ. ನಾನು ಆ ಸಭೆಯಲ್ಲಿ ಜನಗಳ ಸಂಕಷ್ಟ ಸಭೆಯಲ್ಲಿದ್ದೆ. ನಾನು ಇದನ್ನು ಯಾವುದನ್ನು ನೋಡಿಲ್ಲ. ನೋಡಿದ ಮೇಲೆ ರಿಯಾಕ್ಟ್ ಮಾಡ್ತೇನೆ. ನೀವು ಆ ಸಂಕಷ್ಟದಲ್ಲಿ ಈ ಸಂತೋಷ ನೋಡಿಲ್ಲ ಸರ್? ನೋಡೇ ಇಲ್ಲ ನಾನು. ಅವ್ರು ಹೋಗಿದ್ದು ಯಾವುದು ನಾನು ನೋಡಿಲ್ಲ. ಈಗ 2,000 ಕೋಟಿ ಕೊಟ್ಟಿದೆ ಸರ್ ಬೆಂಗಳೂರಿಗೆ. ನೀವು ತಲೆ ಮೇಲೆ ಮಣ್ಣು ಹೊತ್ಕೊಂಡು ರೋಡ್ ಎಲ್ಲ ಮುಚ್ಚಕ್ಕೆ ಹೋಗಿದ್ದೀರಿ. ಸಿದ್ದರಾಮಯ್ಯ ಒಮ್ಮೆ ಹೇಳಿದ್ರು ಈ ಡಿ.ಕೆ. ಶಿವಕುಮಾರ್ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಅವ್ರು ನೋಡ್ಕೋತಾರೆ ಅಂತ. ಡಿ.ಕೆ. ಶಿವಕುಮಾರ್ ಮೊದಲ ಕ್ಯಾಬಿನೆಟ್ನಲ್ಲೇ ಬೆಂಗಳೂರಿಗೆ ಸೀಮಿತವಾಗಿ 2,000 ಕೋಟಿ ಕೊಟ್ಟಿದ್ದಾರೆ. ಅಲ್ಲ, ಈಗ ನಾನು ನೋಡಿದೆ ಅದರಲ್ಲಿ ಏನೇನು ಘೋಷಣೆಗಳು ಮಾಡಿದ್ದಾರೆ. ಫಸ್ಟು ಒಬ್ಬ ಅಧಿಕಾರ ಸ್ವೀಕಾರ ಮಾಡಿದಾಗ ನನ್ನ ಪ್ರಾವಿಷನ್ಸ್ ಬಡ್ಜೆಟಲ್ಲಿ ಎಷ್ಟು ಹಣ ಇದೆ, ಮುಖ್ಯಮಂತ್ರಿ ಅಂತ ಹೇಳಿದ್ರೆ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಅಂತ ಹೇಳಿದ್ರೆ ನನ್ನ ಆದಾಯ ಎಷ್ಟು, ನಾನು ಯಾಕೆ ಖರ್ಚು ಮಾಡಬೇಕು, ಎಲ್ಲಿ ಮಿತವ್ಯಯ ಮಾಡಬೇಕು, ಎಲ್ಲಿ ಅಭಿವೃದ್ಧಿ ಮಾಡಬೇಕು, ಅದು ಒಬ್ಬ ಜಾಣ್ಮೆ ಇರೋವಂಥ ನುರಿತ ರಾಜಕಾರಣಿಯ ಕೆಲಸ. ಅದು ಇಲ್ಲಿ ಏಕಾಏಕಿ ಅನೌನ್ಸ್ ಮಾಡಿದ್ದಾರೆ. ಈಗ 2,000 ಕೋಟಿ ಒಂದು, ನೇಮಕಾತಿದ 10,000 ಕೋಟಿ, ಇವಕ್ಕೆಲ್ಲ ಎಲ್ಲಿಂದ ಬಡ್ಜೆಟಲ್ಲಿ? ಈಗಾಗಲೇ ನಿಮ್ಮದು ನಾನು ಕಳೆದ ಬಾರಿ ಅಧಿವೇಶನದಲ್ಲೇ ಮಾತಾಡಿದ್ದೀನಿ. ಕಳೆದ ಬಾರಿ ಅವರು ಏನು ಆದಾಯ ತೋರಿಸಿದ್ರು ಅದರಲ್ಲಿ 30% ಕಟ್ಟಾಗಿದೆ. 30% ಆದಾಯನೇ ಬಂದಿಲ್ಲ. ರೆವಿನ್ಯೂಯಲ್ಲಿ 30% ಆದಾಯ ಕಡಿಮೆ ಆಗಿದೆ. ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕಡಿಮೆ ಆಗಿದೆ. ಇದು ಸೇಲ್ ಟ್ಯಾಕ್ಸ್ಗಳು ಅದರಲ್ಲಿ ಆದಾಯ ಕಡಿಮೆ ಆಗಿದೆ. ಅಬ್ಕಾರಿ ಒಂದು ಬಿಟ್ಟರೆ ಇನ್ನೆಲ್ಲ ಕಡಿಮೆ, ಆದಾಯ ಕಡಿಮೆ ಆಗಿದೆ. ಈಗ ಹೊಸ್ದಾಗಿ ಏನು ಬರ್ತೈತೆ? ಈಗ ಹೊಸ್ದಾಗಿ ಎಲ್ಲಿಂದ ಸೃಷ್ಟಿ ಮಾಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಆದಾಯನ? ಈಗ ಹಾಕೋ ತೆರಿಗೆ ಎಲ್ಲ ಹಾಕ್ಬಿಟ್ಟಿದ್ದೀರಾ, ಇನ್ನೆಲ್ಲಿಂದ ಬರ್ತದೆ ನಿಮಗೆ? ಕೇಂದ್ರನ ಬೈಯೋದಷ್ಟೇ. ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ ಅಂತ ಬೈಯೋದು ಬಿಟ್ಟರೆ ಇನ್ನೇನು ಮಾಡಲ್ಲ ಇವರು. ಸರ್, ಈ ಖಾತಾದಿಂದಲೂ ರೆವಿನ್ಯೂ ಜನರೇಷನ್ ಆಗ್ತದೆ ಸರ್ಕಾರಕ್ಕೆ. ಈಗ ಬೆಂಗಳೂರು ಸೀಮಿತ ಈ ಖಾತದ್ದು ಸರ್, ಏ ಖಾತದ್ದು ಸರ್ಕಾರಕ್ಕೆ ರೆವಿನ್ಯೂ ಜನರೇಷನ್ ಆಗುತ್ತೆ. ಸರ್ಕಾರಕ್ಕೆ ₹1 ಬಂದರೆ ಕಮಿಷನ್ ₹100 ಬರ್ತದೆ. ನನ್ನ ಫೋನ್ಪೇನೇ ತೋರಿಸ್ನಲ್ಲ, ₹10,000 ತೊಗೊಂಡಿರೋದು, ₹20,000 ಫೋನ್ಪೇ ಮಾಡಿರೋದು, ಲಂಚನ ಫೋನ್ಪೇ ಮಾಡಿರೋದು ಅಧಿವೇಶನದಲ್ಲೇ ನಾನು ತೋರಿಸಿದ್ದೀನಿ, ಪ್ರೂವ್ ಮಾಡಿದ್ದೀನಿ. ತೋರಿಸಿರೋದಲ್ಲ, ಪ್ರೂವ್ ಮಾಡಿದ್ದೀನಿ. ಅವನ್ನ ಸಸ್ಪೆಂಡು ಮಾಡಿದ್ದಾರೆ ಸರ್ಕಾರ. ಇಷ್ಟಾದ ಮೇಲೂ ಕೂಡ ಇಡೀ ರಾಜ್ಯಕ್ಕೆ ಮಾಡ್ತೀನಿ ಅಂದರೆ ಇದರಲ್ಲಿ ಅವ್ರ ಕೈವಾಡ ಇದೆ. ಇದರಿಂದ ದುಡ್ಡು, ಒಳ್ಳೆ ದುಡ್ಡು ಆದಾಯ ಬರುತ್ತೆ, ಕರಪ್ಷನ್ ಜಾಸ್ತಿ ಮಾಡ್ಬೋದು ಅನ್ನೋದಿದೆ. ಅಭಿವೃದ್ಧಿಗಂತೂ ಹಣ ಇಲ್ಲ, ಕರಪ್ಷನ್ಗೆ ಏನೇನು ಬೇಕೋ ಅಷ್ಟು ದಾರಿ ಹುಡುಕ್ತಾ ಇದ್ದಾರೆ ಅಷ್ಟೇ. ಪ್ರಿಯಾಂಕ್ ಖರ್ಗೆ ಅವರಿಗೆ ಹೋಮ್ ಮಿನಿಸ್ಟರ್ ಕೊಡ್ತಾರೆ ಅನ್ನೋ ಚರ್ಚೆ ಆಗ್ತಾ ಇದೆ. RSS ಅವ್ರು ಮೊದಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಹೋಮ್ ಮಿನಿಸ್ಟರ್ ಆದರೆ ನಾನು ಹೇಳ್ದಲ್ಲ, ಬರಲಿ ಪಿಕ್ಚರ್ ಏನೇನು ಬರ್ತದೋ ಈ ಸಿನಿಮಾದಲ್ಲಿ ನೋಡೋಣ. ಈ ಹಳೆ ಪಿಕ್ಚರಲ್ಲಿ ಹೊಸದು ಏನೇನು ಕಲರಿಂಗ್ ಚೇಂಜ್ ಮಾಡಿರ್ತಾರೋ ಅಥವಾ ಎಲ್ಲ ಏನು ಮಾಡಿರ್ತಾರೋ ನೋಡೋಣ. 1 ತಿಂಗಳು ಬಿಡೋಣ ಅವ್ರಿಗೆ. ಆಮೇಲೆ ಏನು ಕಾಮೆಂಟ್ ಮಾಡೋಕ್ಕಿದ್ದೇ ಇದೆ, ಅಧಿವೇಶನ ಬಂದೇ ಬರುತ್ತೆ. ಪಕ್ಕಾ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಆ ರೀತಿಯ ಒಂದು ವ್ಯವಸ್ಥೆಗಳ ನಾನು ನೋಡಿಲ್ಲ. ಬೇರೆಯವರೆಲ್ಲ ಬಂದು ಕೂತಿದ್ದಾರೆ, ಇನ್ಚಾರ್ಜ್ಗಳೆಲ್ಲ ಬಂದು ಕೂತಿದ್ರಲ್ಲ ಮೇಲೆ. ಸಾಂವಿಧಾನಿಕವಾದ ಕಾಂಗ್ರೆಸ್ ಇನ್ಚಾರ್ಜ್ ಬಂದ ಮೇಲೆ ಕೂತಿದ್ರಲ್ಲ. ಕೂತಿದ್ರು. ಸ್ವಾಮೀಜಿಗಳನ್ನೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ರು. ಎಲ್ಲ ಸ್ವಾಮೀಜಿಗಳು ಕೆಳಗಡೆ, ಎಲ್ಲ ಮೇಲೆ. ಮತ್ತೆ ಕಾಂಗ್ರೆಸ್ ಪಾರ್ಟಿಯ ಒಂದು ಡ್ಯಾಶ್ ತರ ಮಾಡ್ಬಿಟ್ಟಿದ್ರು. ಸರ್, ಈಗ ಬಸ್ ಪಾಸ್ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಸ್ಕೀಮ್ ಆದರೆ ಫಂಡನ್ನು ಹೇಗೆ ಇದು ಮಾಡ್ತಾರೆ ಅಂತ ಈಗಾಗಲೇ ನಾನು ಅದ್ರ ಮೇಲೆ ಆಮೇಲೆ ಕಮೆಂಟ್ ಮಾಡ್ತೀನಿ. ಈಗ ಯಾಕೆ ಇವಾಗ ಈಗ ಫ್ರೀ ಬಸ್ ಪಾಸ್ ಮಾಡೋ ಅಂಥದ್ದು ಇದೆಲ್ಲ ಆಮೇಲೆ ಮಾಡೋಣ. ಅವರೆಲ್ಲ ಆರ್ಡ್ರ್ ಇಶ್ಯೂ ಮಾಡಲಿ. ಆರ್ಡ್ರಲ್ಲಿ ಏನಿರುತ್ತೆ ಇಂಪಾರ್ಟೆಂಟ್ ಅಲ್ವಾ? ಇದರೆಲ್ಲ ನೋಡೋದು ಆರ್ಡ್ರಲ್ಲಿ ಏನು ಇಶ್ಯೂ ಮಾಡಿರ್ತಾರೆ. ಈಗ ಗ್ಯಾರಂಟಿಗಳಲ್ಲಿ ಮಾಡಿದ್ರಲ್ಲ ಹಿಂದೆ, ನಾವೆಲ್ಲರಿಗೂ ನಿನಗೆ ಮಾದೇವಪ್ಪ ನಿನಗೂ ಫ್ರೀ, ಇಲ್ಲಿ ಕಾಕಾ ಪಾಟೀಲ್ ಮಾದೇವಪ್ಪನೂ ಪತ್ತ ಇಲ್ಲ. ಈಗ ಮಾದೇವಪ್ಪ ಏನಾದರೂ ಮಂತ್ರಿ ಆಗಿಲ್ಲಲ್ಲ. ಅವರು ಇಲ್ಲ ಪಾಪ, ಖಾಲಿ ಆಗೋದು. ಕಾಕಾ ಪಾಟೀಲ್ ಇಲ್ವೇ ಇಲ್ಲ. ಉಚಿತ ಅಂತಿದ್ರು, ಈಗ ಅರ್ಜಿ ಸಲ್ಲಿಸಿದ ವಿದ್ಯಾರ್ಥಿಗಳು ಮಾತ್ರ ತಗೊಂಡ ತಗೋಬೋದು, ಬಿಟ್ಟರೆ ಬಿಡ್ಬೋದು ಅನ್ನೋ ಎಲ್ಲ ಟ್ರಿಕ್ಸ್ಗಳು ಬರ್ತದೆ. ನೀವು ಆದೇಶದ ಕಾಪಿ ಸಿಕ್ಕಿದ್ರೆ ಅದರಲ್ಲಿ ಡಿ.ಕೆ. ಶಿವಕುಮಾರ್ ಟ್ರಿಕ್ಸ್ ಏನೇನಿದೆ ಅವೆಲ್ಲ ಕಾಣಿಸುತ್ತೆ ಸ್ಪಷ್ಟವಾಗಿ. ಸರ್, ಡಿ.ಕೆ. ಶಿವಕುಮಾರ್ ಅವರಿಗೆ ಸಚಿವರ ನೇಮಕಾತಿಗೆ ನೀವು ಫ್ರೀಡಮ್ ಇಲ್ಲ ಅಂತ. ಯಡಿಯೂರಪ್ಪ ಅವರು 4 ಸಾರಿ